ಇಲ್ಲ ಅಲ್ಲಿ ಕಾಡಂಚಲ್ಲಿ ಎಷ್ಟು ಕುಟುಂಬ ಇದ್ದೀರಿ? ಎಷ್ಟು ಕುಟುಂಬ ಇದ್ದೀರಿ ಅಲ್ಲಿ? ಹೌದಾ? ಮಧ್ಯದಲ್ಲಿ ಎಷ್ಟು ಕುಟುಂಬ ಇದ್ದೀರಿ? ಮಧ್ಯದಲ್ಲಿ ಎಷ್ಟು ಕುಟುಂಬ ಇದ್ದೀರಿ? ಹೌದಾ? ಈಗ ಪಂಚಾಯತ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀರಾ? ಇಷ್ಟು ಮಾಡಿದ್ರು ಅವರು ರಸ್ತೆ ಮಾಡಿಕೊಟ್ಟಿಲ್ಲ. ಅಂದರೆ ಕರೆಂಟಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ನೀವು ಹಿಟ್ಟೊತ್ಕೊಂಡೋಗಿ ಹೊರ ಉಳಿದವ್ರಿಗೆ ಊಟ ಕೊಡೋಕ್ಕೂ ಆಗ್ತಾಯಿಲ್ಲ, ಬೆಳೆದ ಫಸಲು ತರಕಾಯ್ತಾ ಇಲ್ಲ. ಈ ರಸ್ತೆ ಯಾರು ಮಾಡ್ಕೊಡ್ಬೇಕು? ಈಗ ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿರಾ? ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿದ್ದೀರಾ? ಪಂಚಾಯತಿ ಗಮನಕ್ಕೆ ತಂದಿರಾ? ಹೌದಾ? ಸೊ ಇವತ್ತಿನ ಸಂಘ ಸಭೆಯಲ್ಲಿ ಅಧ್ಯಕ್ಷರೇ, ಇವತ್ತಿನ ಸಂಘ ಸಭೆಯಲ್ಲಿ ಒಂದು ನಾವು ಇಒಗೆ ಮತ್ತು ಎಮ್ ಎಲ್ ಎಗೆ ಒಂದು ಕಾಗದ ಬರೀಬೋದಾ? ಇಲ್ಲಿ ತುಂಬ ಸಮಸ್ಯೆ ಇದ್ದಾರೆ, ಮತ್ತು ಕರೆಂಟ್ ಡಿಸ್ಕನೆಕ್ಟ್ ಆಗಿರೋದು, ಕನೆಕ್ಷನ್ ಕೊಟ್ಟಿಲ್ಲ, ಮತ್ತು ಇಲ್ಲಿ ರಸ್ತೆ ಮಾಡಿಕೊಟ್ಟಿಲ್ಲ, ತುಂಬ ಒಂದು 30 ಕುಟುಂಬಕ್ಕೆ ತೊಂದರೆ ಆಗ್ತಾಯಿದೆ, ತಿರುಗಾಡೋಕ್ಕೂ ಆಗ್ತಾಯಿಲ್ಲ, ಮತ್ತು ಕಾಡಂಚಲ್ಲಿ ಇರೋರಿಗೆ ಕರೆಂಟ್ ಕೂಡ ಇಲ್ಲ ಒಂದು 30 ಕುಟುಂಬಕ್ಕೆ. ಸೊ ಈ ಊರ ಕಡೆಗೆ ಸರ್ಕಾರ ಗಮನ ಹರಿಸ್ಬೇಕು. ಅದು ನೀವು ಬಂದು ಎಷ್ಟು ವರ್ಷ ಆಯಿತು ಅಂದ್ರಿ? ಅಂದರೆ ಒಂದು 70 ವರ್ಷದ ಮೇಲಾಗಿದೆ ನೀವು ಬಂದಿಲ್ಲಿ. ಈ ಕಾರ್ಡ್ ಒಳಗಡೆ ಇದ್ರೆ ಒಂದು ದರ ಇಲ್ಲಿ ತಂದು ಹಾಕಿರೋದು. ಓಕೆ ಓಕೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಆಗಿರಲಿಲ್ಲ. ಹುಣಸೂರು ತನಕನೇ ಕಾಡಿತ್ತು. ಓ, ಅವಾಗ ರಾಜರುಗಳು ಬರೋರಂತಲ್ಲ ಭೇಟಿ ಆಡೋಕ್ಕೆ, ಆ ಟೈಮಲ್ಲೇ ಆಗಲೇ ಬಂದ್ಬಿಟ್ಟಿದ್ದೀರಿ. ದುಬೈನವರ ತಂದೆ ದುಬೈನವ್ರಿಗೆ ಒಂದ್ಸರಿ ಭೇಟಿ ಆಡುವಾಗ ರಾಜರು ಭೇಟಿ ಆಡುವಾಗ ಬೇರೆ ಕಾಲದಲ್ಲಿ ಅವ್ರು ಸಿಕ್ಕಿದ್ರು ದುಬೈನವ್ರಿಗೆ ಅಂತ ಒಂದು ಕಥೆ ಹೇಳೋದಲ್ಲ. ಆಗಲೇ ಇವರು ಇದು ಪುಟೇನವರು ಹಳಬರು ಬೆಳಗ್ಗೆ ಪುಟೇನವರು ಥಿಯೇಟರ್ನಲ್ಲಿ 60-70 ವರ್ಷದ ಮೇಲೆ 70 ವರ್ಷದ ಮೇಲೆ ಹೋಗಿದೆ. ಈ ಅಲ್ಲಿ ಏನಾಗೋದಿಲ್ಲ ಸರ್, ಕೆಲವು ದಾರಿ ಮಾಡ್ಕೊಂಡವ್ರೆ. ಪುಟೇನವ್ರ ಮನೆ ತಗೊಂಡು ಅವರ ಜಮೀನಲ್ಲಿ ದಾರಿ ಬಿಟ್ಕೊಂಡವ್ರೆ. ಇಲ್ಲಿ ಈ ದಾರಿ ಆಯ್ತಲ್ಲ, ಮೇನ್ ರೋಡ್, ನಮ್ದು ಕಾಡ್ಗೋಗೋ ದಾರಿ, ಮೇನ್ ರೋಡ್. ಈ ಮೇನ್ ರೋಡಿಂದ ಅಡ್ಡ ರೋಡ್ ಹೋಗ್ಬೇಕು. ಅಡ್ಡ ದಾರಿಗೆ ಅಲ್ಲೊಬ್ರು ಬೇರೆ ಹಾಕೊಂಡವ್ರೆ ಅಷ್ಟೇ. ಓ, ನಮ್ಮ ಜನರೇ ಬೇರೆಯವ್ರ? ಪಂಚಾಯತರೆಲ್ಲ ಬಂದು ಎಲ್ಲ ಬಿಡ್ಸವ್ರೆ. ಹಂಗೆಲ್ಲ ಮಾಡಬಾರ್ದಲ್ವಾ? ರೋಡು ಆಗೈತೆ. ಚಿಕ್ಕರಾಮಯ್ಯ ರಸ್ತೆಗೆ ಬೇಲಿ ಹಾಕ್ಬಿಟ್ಟವ್ರ? ರಸ್ತೆ ಪಕ್ಕದಲ್ಲಿ ಅವ್ರದ್ದು ಜಮೀನು. ತಪ್ಪಲ್ವಾ? ಅದು ತಪ್ಪಲ್ವಾ? ದಾರಿ ಇತ್ತು ಅಲ್ಲಿ. ಸೊ ಹಾಗಾದ್ರೆ ಈಗ ಪಂಚಾಯತಿಯವರು ಆ್ಯಕ್ಷನ್ ತಗೋಬೇಕು, ತಹಶೀಲ್ದಾರರು ಗಮನಿಸಬೇಕು, ಮತ್ತು ಇವರು ನಮ್ಮ ಎಮ್ ಎಲ್ ಎ ಅವರು ಗಮನಿಸಬೇಕು, ಅಧಿಕಾರಿಗಳು ನಿಂತ್ಕೋಬೇಕು. ಓಕೆ. ಈಗ ಸಂಘದಿಂದ ಅಧ್ಯಕ್ಷ ಬರೀಬೋದಲ್ಲ ಒಂದು ಕಾಗದ? ತಹಶೀಲ್ದಾರರಿಗೆ ಮತ್ತು ಇಒಗೆ, ಅಸಿಸ್ಟೆಂಟ್ ಕಮಿಷನರಿಗೆ ಕಾಗದ ಬರೆದು ಈ ರಸ್ತೆ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು, ಮತ್ತು ರಸ್ತೆ ಮಾಡಿಕೊಡ್ಬೇಕು, ಇಲ್ಲಿ ಕರೆಂಟ್ ಬರೋಂಗೆ ಮಾಡಬೇಕು, ಮತ್ತು ಇಲ್ಲೆಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಗ್ತದೆ ಅಲ್ಲಿಂದ ಬರೋಕ್ಕೆ ಅಂತ ಹೇಳ್ಬೋದಲ್ವ? ಹೌದಾ? ಓ, ದಲಿತ ಬಂದು ಸಹಾಯ ಮಾಡಿದ್ರಾ? ವೆರಿ ಗುಡ್, ವೆರಿ ಗುಡ್. ಓಕೆ, ಸರಿ. ಮತ್ತೆ ಒಂದು ಆ ಥರ ಒಂದು ಕ್ರಮ ಮಾಡಿ. ಓಕೆ.